ನಮಸ್ಕಾರ. ಮತ್ತೆ ಚೆನ್ನೈ ಸೂಪರ್ ಕಿಂಗ್ಸ್ ಬ್ಯಾನ್ ಆಗುತ್ತಾ, ಚೀಟ್ ಮಾಡಿ ಸಿಕ್ಕಾಕೊಂಡ್ರ ಅನ್ನೋ ಬಗ್ಗೆ ಸಿಕ್ಕಾಪಟ್ಟೆ ಚರ್ಚೆ ಆಗ್ತಿದೆ. ಎಸ್, ಚೆನ್ನೈ ಸೂಪರ್ ಕಿಂಗ್ಸ್ ತಂಡದ ವಿರುದ್ಧ ಬಾಲ್ ಟ್ಯಾಂಪರಿಂಗ್ ಆರೋಪ ಕೇಳಿ ಬಂದಿದೆ. ಮುಂಬೈ ವಿರುದ್ಧ ನಡೆದ ಪಂದ್ಯದಲ್ಲಿ ಸಿಎಸ್ಕೆ ನಾಯಕ ಗಾಯಕ್ವಾಡ್ ಬೌಲರ್ ಖಲೀಲ್ ಅಹ್ಮದ್ ಬಳಿ ಬರ್ತಾರೆ. ಅದೇ ಸಮಯದಲ್ಲಿ ಖಲೀಲ್ ಅಹ್ಮದ್ ತಮ್ಮ ಜೇಬಿನಿಂದ ಚಿಕ್ಕ ವಸ್ತುವೊಂದನ್ನ ತೆಗೆದು ಅದನ್ನ ಗಾಯಕ್ವಾಡ್ ಕೈಗೆ ನೀಡ್ತಾರೆ. ಈ ವೇಳೆ ಬಾಲ್ ಕೂಡ ಅವರೇ ಕೈನಲ್ಲೇ ಇದ್ದಿದ್ರಿಂದ ಆ ಚೆಂಡನ್ನ ವಿರೂಪಗೊಳಿಸಿದ ಆರೋಪ ಕೇಳಿ ಬಂದಿದೆ. ಈ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಕ್ರಿಕೆಟ್ ಅಭಿಮಾನಿಗಳು ಆರೋಪ ಮಾಡ್ತಿದ್ದಾರೆ. ಕ್ರಿಕೆಟ್ ನಿಯಮದ ಪ್ರಕಾರ ಯಾರು ಚೆಂಡನ್ನ ವಿರೂಪಗೊಳಿಸುವಂತಿಲ್ಲ. ಎಂಸಿಸಿ ಲಾ 42.3 ಅಡಿಯಲ್ಲಿ ಚೆಂಡು ವಿರೂಪಗೊಳಿಸುವುದು ಅಪರಾಧ. ಹೀಗೆ ಮಾಡುವ ಆಟಗಾರ ಅಥವಾ ತಂಡ 1 ರಿಂದ 2 ವರ್ಷಗಳ ಕಾಲ ನಿಷೇಧಕ್ಕೆ ಒಳಪಡಿಸುವ ಅವಕಾಶ ನಿಯಮದಲ್ಲಿದೆ. ಹೀಗಾಗಿ ಆರೋಪ ಸಾಬೀತಾದ್ರೆ ಚೆನ್ನೈ ತಂಡ ಮತ್ತೆ 2 ವರ್ಷ ನಿಷೇಧಕ್ಕೆ ಒಳಗಾಗುತ್ತಾ ಎಂಬ ಚರ್ಚೆ ಶುರುವಾಗಿದೆ.